ಸೆಕೆಂಡ್ ಡೇ 24 hours ಮುಗೀತು. ಸೊ 24 hours ಎಂಡ್ ಆದ್ಮೇಲಿಂದ ಸ್ಟಾರ್ಟ್ ಆಗೋ ಡ್ಯೂರೇಷನ್ ಏನಿದೆ ಆ ಡ್ಯೂರೇಷನ್ ಅಲ್ಲಿ ಬಾಡಿ ಏನೇನು ಚೇಂಜ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೆಕೆಂಡ್ ಡೇ ನಲ್ಲಿ ಕಿಟೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಡೇ ಪೂರ್ತಿ ಏನು ತಿಂದಿಲ್ಲ, ಬಾಡಿಗೆಲ್ಲೂ ಶುಗರ್ ರಿಲೇಟೆಡ್ ಗ್ಲೂಕೋಸ್ ರಿಲೇಟೆಡ್ ಏನು ಹೋಗಿಲ್ಲ, ಗ್ಲೈಕೋಜಿನ್ ಎಲ್ಲ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಕಿಟೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಕಿಟೋಸಿಸ್ ಪ್ರೋಸೆಸ್ ಅಂತಂದ್ರೆ ಬಾಡಿ ನಮ್ಮ ಸ್ಟೋರ್ಡ್ ಫ್ಯಾಟ್ ಸೆಲ್ಸ್ಗೆ ಹೋಗುತ್ತೆ. ಫಸ್ಟ್ ಏನ್ ಮಾಡುತ್ತೆ, ನಮ್ಮ ಗ್ರೋತ್ ಏನಿತ್ತು ಆ ಗ್ರೋತ್ ಪ್ರೋಸೆಸ್ ನ ಸ್ಟಾಪ್ ಮಾಡ್ಬಿಡುತ್ತೆ, ರಿಪೇರ್ ಪ್ರೋಸೆಸ್ಗೆ ಹೋಗ್ಬಿಡುತ್ತೆ, ಸ್ವಿಚ್ ಓವರ್ ಆಗ್ಬಿಡುತ್ತೆ. ಅದು ಗೊತ್ತಾಗುತ್ತೆ, ಓಕೆ ಬಾಡಿಗೆ ಏನು ಇಂಟೇಕ್ ಬರ್ತಾ ಇಲ್ಲ, ಶುಗರ್ಸು ಕಾರ್ಬ್ಸು ಪ್ರೋಟೀನ್ಸ್ ಏನು ಬರ್ತಾ ಇಲ್ಲ. ಸೊ ಈಗ ಏನು ಮಾಡಬೇಕು, ರಿಪೇರ್ ಮಾಡೋದು ಸ್ವಿಚ್ ಆಗುತ್ತೆ. ರಿಪೇರ್ ಮಾಡೋದು ಸ್ವಿಚ್ ಆಗ್ಬಿಟ್ಟು ನಮ್ಮ ಬಾಡಿನಲ್ಲಿ ಸ್ಟೋರ್ಡ್ ಫ್ಯಾಟ್ ಸೆಲ್ಸ್ಗೆ ಹೋಗುತ್ತೆ. ಲಿವರ್ ಸುತ್ತ ಫ್ಯಾಟ್ ಇರುತ್ತೆ, ವಿಸರಲ್ ಫ್ಯಾಟ್ ಇರುತ್ತೆ, ಹೊಟ್ಟೆ ಸುತ್ತ ಬೊಜ್ಜು ಎಲ್ಲ ನಮ್ಮ ಬಾಡಿಲಿ ಎಲ್ಲೆಲ್ಲಿ ಫ್ಯಾಟ್ ಇದೆ ಆ ಫ್ಯಾಟ್ನ ತಗೊಂಡು ಬರ್ನ್ ಮಾಡಿ ಸ್ಟಾರ್ಟ್ ಮಾಡುತ್ತೆ ಬಾಡಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಫ್ಯಾಟಿ ಲಿವರ್ ಇದೆಲ್ಲ ಬರುತ್ತಲ್ಲ, ಈ ಥರದ್ದೆಲ್ಲ ಇದಕ್ಕೆ ಇದು ಬೆಸ್ಟ್ ಬೆನಿಫಿಟ್ ಇದೆ. ಕಿಡ್ನಿ ಫಂಕ್ಷನಿಂಗು, ಫ್ಯಾಟಿ ಲಿವರ್ ಮತ್ತೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಲ್ಲದಕ್ಕೂ ನಮಗೆ ನಮ್ಮ ಆರ್ಗನ್ ಸುತ್ತ ಇರೋ ಏನ್ ಫ್ಯಾಟ್ ಇದೆಲ್ಲ ಅದರಿಂದನೇ ಇವೆಲ್ಲ ಬರೋದು. ಸೊ ಆ ಫ್ಯಾಟ್ ನ ಬರ್ನ್ ಮಾಡಿ ನಮಗೆ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಬಾಡಿಗೆ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನಾವು ಡೈಲಿ ಜಾಸ್ತಿ ಚೆನ್ನಾಗಿ ತಿಂತೀವಲ್ಲ, ತಿಂದಾಗ ಬಾಡಿ ಏನ್ ಮಾಡುತ್ತೆ, ಅದನ್ನೆಲ್ಲ ಫ್ಯಾಟ್ ಕನ್ವರ್ಟ್ ಮಾಡುತ್ತೆ. ಇದು ಎಕ್ಸೆಸ್ ಇದೆ, ಇದನ್ನ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋಣ, ಯಾವಾಗ ಯೂಸ್ ಬರುತ್ತೆ ಅಂತ ಫ್ಯಾಟ್ ಕನ್ವರ್ಟ್ ಮಾಡಿ ನಮ್ಮ ಬಾಡಿನಲ್ಲಿ ಈಗ ಮೆನ್ಸ್ಗೆ ಜಾಸ್ತಿ ಹೊಟ್ಟೆ ಸುತ್ತ ಉಳ್ಕೋಬಹುದು ಫ್ಯಾಟ್. ಲೇಡೀಸ್ಗೂ ಕೆಲವರಿಗೆ ಸ್ಟಮಕ್ ಅಲ್ಲಿ, ಇನ್ನು ಕೆಲವರಿಗೆ ಥೈಸ್ ಅಲ್ಲಿ ಸ್ಟೋರ್ ಆಗುತ್ತೆ. ನೋಡಿರ್ತೀರ ಎಷ್ಟೋ ಲೇಡೀಸ್ ಗಳಿಗೆ ನಾನು ಕೇಳಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಮೇಲಿಂದ ನೋಡುವಾಗ ತುಂಬಾ ಸಣ್ಣ ಇರ್ತಾರೆ, ಥೈಸ್ ಭಾಗ ಏನ್ ಹಿಪ್ ಇದೆಯಲ್ಲ ಆ ಭಾಗದಲ್ಲಿ ಮಾತ್ರನೇ ತುಂಬಾ ದಪ್ಪ ಇರ್ತಾರೆ. ಯಾಕೆ ಅಂತಂದ್ರೆ ನಿಮ್ಮ ಬಾಡಿ ನೀವು ತಿಂತಿರೋ ಫುಡ್ ಅಲ್ಲಿ ಹೋಗಿ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇರುತ್ತೆ. ಬಾಡಿ ಇಂಟೆಲಿಜೆಂಟ್ ಹಂಗೆ ವರ್ಕ್ ಮಾಡುತ್ತೆ. ನಂಗೆ ಓಕೆ ಎಕ್ಸ್ಟ್ರಾ ಸಿಕ್ಕಿದೆ ಫ್ಯಾಟ್, ಈಗ ನಮ್ಮ ಹತ್ರ ಹೆಂಗೆ ದುಡ್ಡು ಸಿಕ್ಕಿದ್ರೆ ಸ್ವಲ್ಪ ಸೇವ್ ಮಾಡಿ ಇಟ್ಕೊಳ್ಳೋಣ, ಬೇರೆ ಫ್ಯೂಚರ್ ಯೂಸ್ ಬರುತ್ತೆ. ಹಂಗೆ ಬಾಡಿ ಫ್ಯಾಟ್ ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಯಾಕಂದ್ರೆ ನಾವು ಎಕ್ಸ್ಟ್ರಾ ಕೊಟ್ಬಿಟ್ಟಿರ್ತೀವಿ, ಅವಾಗ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಅದು ನೆಸೆಸಿಟಿ ಬಂದಾಗ ಯೂಸ್ ಮಾಡೋಣ ಅಂತ. ಆದ್ರೆ ಬಾಡಿಗೆ ನೆಸೆಸಿಟಿ ಬರಕ್ಕೆ ಬಿಡಲ್ಲ, ನಾವು ಅಷ್ಟೊಂದು ತಿಂತಾ ಇರ್ತೀವಿ. ಆಕ್ಚುಲಿ ನಮ್ಮ ನ್ಯಾಚುರೋಪತಿ ಆಯುರ್ವೇದದಲ್ಲೆಲ್ಲ ಹೇಳಿರೋದು 1 ದಿನದಲ್ಲಿ 2 ಸಲ ತಿನ್ಬೇಕು ಅಂತ ಹೇಳಿದಾರೆ. 1 ಸಲ ತಿನ್ನೋನು ಯೋಗಿ, 2 ಸಲ ತಿನ್ನೋನು ಜೋಗಿ, 3 ಸಲ ತಿನ್ನೋನು ರೋಗಿ, 4 ಸಲ ತಿನ್ನೋನು ಒತ್ಕೊಂಡು ಹೋಗಿ ಅಂತ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ನಮ್ಮ ಓಲ್ಡ್ ಏಜ್ ಇಂದ ನಾವ್ ಹೆಂಗ್ ಇವಾಲ್ವ್ ಆಗ್ತಾ ಬಂದ್ವಲ್ಲ, ಸ್ಟೋನ್ ಏಜ್ ಇಂದ ನಮ್ಮ ಪೂರ್ವಜರು ಅಥವಾ ಓಲ್ಡ್ ಏಜ್ ಅಲ್ಲಿ ಅವರೆಲ್ಲ ಕುತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ತಿನ್ನೋದು, ರಾತ್ರಿ ಹೋಗಿ ಕುತ್ಕೊಂಡು ಪಬ್ಬಲ್ಲಿ ಕ್ಲಬ್ ಅಲ್ಲಿ ನೈಟ್ ಎಲ್ಲ ಕುತ್ಕೊಂಡು ತಿನ್ನೋದು, ಆಮೇಲೆ ಬಂದ್ ಮಿಡ್ ನೈಟ್ ಅಲ್ಲಿ ಮಲ್ಗೋದು, ಆ ತರದೆಲ್ಲ ಇರಲಿಲ್ಲ. ನಮ್ಮ ಬಾಡಿ ಆತರ ಮ್ಯೂಟೇಷನ್ ಆಗಿಲ್ಲ. ನಮ್ ಜೀನ್ಸ್ ಸ್ಟಾರ್ಟ್ ಆಗಿರೋದು ಅವರು ಹಂಟ್ ಮಾಡ್ತಾ ಇದ್ರು. ಮಾರ್ನಿಂಗ್ ಸನ್ರೈಸ್ ಆದ್ಮೇಲೆ ಹೊರಗಡೆ ಹೋಗ್ತಿದ್ರು, ಹಂಟ್ ಮಾಡ್ತಿದ್ರು, ತಿಂತಿದ್ರು, ತಿನ್ಬಿಟ್ಟು ಸಂಜೆ ಸೂರ್ಯ ಮುಳುಗೋಷ್ಟರಲ್ಲಿ ವಾಪಸ್ ಬಂದು ಬಾಡಿಯಲ್ಲಿ ಸೂರ್ಯನ್ ಬೆಳಕಿದ್ದಾಗ ಅಷ್ಟೇ ಆರೋಗ್ಯ ಏನು ಆಹಾರ ಚೆನ್ನಾಗಿ ಜೀರ್ಣ ಆಗೋದು ಅಂತ ಮೊದ್ಲಿಂದನೂ ಕೇಳ್ಕೊಂಡ್ ಬಂದಿದೀವಿ ನಾವು. ಇನ್ಫ್ಯಾಕ್ಟ್ ಅದು ಸತ್ಯನೂ ಹೌದು. ಅವ್ರು ಅದೇ ಟೈಮ್ ಅಷ್ಟೇ ತಿಂತಾ ಇದ್ರು, ಆ ವಿಂಡೋದಲ್ಲಿ ತಿಂತಾ ಇದ್ರು. ಅದಾದ್ಮೇಲೆ ನೈಟ್ ಬಂದು ಸೇರ್ಕೊಂಡ್ರೆ ಮತ್ತೆ ತಿಂತಿರ್ಲಿಲ್ಲ, ಬೆಳಗ್ಗೆ ಮತ್ತೆ ಹಂಟಿಂಗ್ ಹೋಗ್ತಿದ್ರು. ಸೊ ಲೈಕ್ ಸನ್ ಹೆಂಗೆ ರೈಸ್ ಆಗಿ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಬಾಡಿನಲ್ಲಿನೂ ಎನರ್ಜಿ ಮೆಟಬಾಲಿಸಮ್ ಎಲ್ಲ ಹಾಗೆ ಡೈಜೆಷನ್ ಇದು ಎಲ್ಲಾನು ಅದೇ ತರನೇ ಬರ್ನ್ ಆಗುತ್ತೆ. ಸೊ ನಾವು ಅದಕ್ಕೆ ಅದೇ ತರನೇ ಆ ಪ್ರೊಪೋರ್ಷನ್ ಅಲ್ಲೇ ತಿಂತಾ ಬಂದ್ರೆ ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತೆ. ಈಗ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ನಾವು ಬೆಳಗ್ಗೆ ಎದ್ದಾಗೂ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ಓವರ್ ನೈಟ್ ಎಲ್ಲ ತಿಂತೀವಿ, ಮಿಡ್ ನೈಟ್ ಎಲ್ಲ ಹೊರಗಡೆ ಹೋಗ್ತೀವಿ, ವೀಕೆಂಡ್ಸ್ ಅಲ್ಲಂತೂ ನಾವ್ ಏನ್ ತಿಂತಿದೀವಿ, ಎಷ್ಟು ಕ್ಯಾಲೋರಿ ತಿಂತಿದೀವಿ ಅನ್ನೋ ಅಂದಾಜ್ ಕೂಡ ನಮ್ಗೆ ಯಾರಿಗೂ ಇಲ್ಲ. ಅದ್ರಲ್ಲೂ ಈ ಜೆನ್ಜಿ ಜನರೇಷನ್ ಏನ್ ಬಂತು, ಸೊ ವೀಕೆಂಡ್ಸ್ ಅಂದ್ರೆ ಫ್ರೈಡೆ ನೈಟ್ ಆಯ್ತು ಅಂತ ಇದ್ದಂಗೆ ನಮ್ ತಲೆಯಲ್ಲಿ ಬರೋದು ಒಂದೇ ಪಾರ್ಟಿ ಮೋಡ್ ಈಟಿಂಗ್, ಪಾರ್ಟಿ ಮೋಡ್. ಹೊರಗಡೆ ಹೋಗು, ನೀವ್ ಏನ್ ಕುಡಿತಿದ್ದೀರಾ ಅದ್ರಲ್ಲಿ ಎಷ್ಟು ಶುಗರ್ ಇದೆ ಗೊತ್ತಿಲ್ಲ, ಎಷ್ಟು ಸೋಡಿಯಂ ಇದೆ ಗೊತ್ತಿಲ್ಲ, ಎಷ್ಟು ಆಲ್ಕೋಹಾಲ್ ಇದೆ ಗೊತ್ತಿಲ್ಲ, ನೀವು ತಿಂತಿರೋ ಫುಡ್ ಅಲ್ಲಿ ಎಷ್ಟು ಮಟ್ಟಿಗೆ ಕ್ಯಾಲೋರೀಸ್ ಇದೆ, ಆ ಕ್ಯಾಲೋರಿಲಿ ಶುಗರ್ ಎಷ್ಟು, ಪ್ರೋಟೀನ್ ಎಷ್ಟು, ಕಾರ್ಬ್ಸ್ ಎಷ್ಟು ಗೊತ್ತಿಲ್ಲ. ಸೊ ಜಸ್ಟ್ ವಿ ಆರ್ ಈಟಿಂಗ್. ನಾನು ಬೇರೆಯವ್ರ ಮಾತ್ರ ತಪ್ಪು ಅಂತ ಹೇಳ್ತಿಲ್ಲ, ನಮ್ನು ಸೇರ್ಸಿನೇ. ಮಧ್ಯಾಹ್ನ ಏನೋ ಅಡ್ಗೆ ಮಾಡೋದು ಲೇಟ್ ಆಯ್ತು ಅಂದ್ರೆ ಬುಕ್ ಮಾಡ್ಬಿಡೋಣ, ಪಿಜ್ಜಾ ಬರ್ಲಿ. ನಿಮ್ಗೆ ಗೊತ್ತಾ ಪಿಜ್ಜಾದಲ್ಲಿ ಏನಿದೆ, ಎಷ್ಟಿದೆ, ಎಷ್ಟು ಕ್ಯಾಲೋರಿ ಆಡ್ ಆಗ್ತಿದೆ, ಅದ್ರಲ್ಲಿ ಮೈದಾ ಇದೆಯಾ, ಗೋಧಿ ಇದೆಯಾ, ಗೋಧಿ ಒಳ್ಳೇದಾ, ಮೈದಾ ಒಳ್ಳೇದಾ, ಜೋಳದ ಹಿಟ್ಟು ಒಳ್ಳೇದಾ, ನಮ್ ಬಾಡಿಗೆ ಏನ್ ಬೇಕು ಅಂತ ಹೊಟ್ಟೆ ತುಂಬಿಸ್ಕೋಬೇಕಷ್ಟೇ. ನಾರ್ಮಲ್ ಪರ್ಸನ್ 2000 ಕ್ಯಾಲೋರೀಸ್ ಹೇಳಿರ್ತಾರೆ. ಸೊ ನಾವು 2000 ಕ್ಯಾಲೋರೀಸ್ ಬಿಟ್ಟು ಒಂದು ಬೇರೆ ಏನಾದ್ರು ಈ ತರದೆಲ್ಲ ತಿಂದ್ವಿ ಅಂದ್ರೆ ಎಷ್ಟು ಕ್ಯಾಲೋರೀಸ್ ಹೋಗುತ್ತೆ ಅಂತ ಆ ಕ್ಯಾಲೋರಿ ನಂಬರ್ಸ್ ನೋಡ್ಬಿಟ್ರೆ ನಾವು ಕರಗ್ಸೋದಕ್ಕೆ, ಅದನ್ನೇ ಟ್ರೆಡ್ಮಿಲ್ ಎಷ್ಟೊತ್ತು ನೋಡಿದ್ರೆ ಇಷ್ಟು ಕ್ಯಾಲೋರೀಸ್ ಆಗುತ್ತೆ ಅಂದ್ರೆ ಅದನ್ನ ತಿನ್ನೋದಕ್ಕೆ ಅಷ್ಟು ಟೈಮೇ ಬೇಡ. 5 ನಿಮಿಷದಲ್ಲಿ ತಿಂದಿದ್ದನ್ನ ಕರಗ್ಸಕ್ಕೆ 1 ಅವರ್ ಟ್ರೆಡ್ಮಿಲ್ ಮಾಡ್ಬೇಕಾಗಿ ಬರುತ್ತೆ. ಅಷ್ಟು ಕ್ಯಾಲೋರೀಸ್ ಇರುತ್ತೆ. ಕ್ಯಾಲೋರೀಸ್ ನ ನೋಡಿ ನಾವು ತಿನ್ನಲ್ಲ, ಅದು ಒಂದು ಮೇಜರ್. ಇದು 2000 ಕ್ಯಾಲೋರೀಸ್ ಸಾಕಾಗುತ್ತೆ ಬಾಡಿಗೆ ಅಂತ ಹೇಳ್ತಾರೆ. ಅವ್ರ weight ತಕ್ಕನಾಗಿ ನೋಡ್ಕೊಳ್ಳಿ ಎಷ್ಟು ಕ್ಯಾಲೋರೀಸ್ ಬೇಕು ಅಂತ. ಬಟ್ ನಾವೇನ್ ತಿಂತಿರ್ತೀವಲ್ಲ ಯಾವಾಗೂ ಎಕ್ಸೆಸ್ ಕ್ಯಾಲೋರಿ, ನಾನು ಹಾಗೆ ಹೇಳ್ತಾ ಇದ್ದಂಗೆ ಅದೆಲ್ಲ ಬಂದು ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಈ ಫ್ಯಾಟ್ ಸ್ಟೋರೇಜ್ ಈ 48 ಅವರ್ಸ್ ಆಫ್ ಫಾಸ್ಟಿಂಗ್ ಏನು ಹೋಗ್ತೀವಿ ಅವಾಗಿನ ಪ್ರೋಸೆಸ್ ಅಲ್ಲಿ ಬಾಡಿಲಿರೋ ಫ್ಯಾಟ್ ನ ಕರಗಿಸಿ ಅದು ಬಾಡಿಗೆ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಕೊಡ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಆಟೋಫೇಜಿ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಮೋಸ್ಟ್ ಬ್ರಿಲಿಯಂಟ್ ಥಿಂಗ್ ಬಾಡಿ ಇದು ರಿಪೇರ್ ಅಲ್ಲಿ. ನಮ್ಮ ಮೈಟೋಕಾಂಡ್ರಿಯಾ ಇಂದ ಏನ್ ಡಾರ್ಮೆಂಟ್ ಸೆಲ್ಸ್ ಇರುತ್ತೆ ಆ ಸೆಲ್ಸ್ ಫರ್ದರ್ ಗ್ರೋತ್ ಆಗ್ತಿರಲ್ಲ, ಅವು ಡಾರ್ಮೆಂಟ್ ಆಗಿ ಕುತ್ಕೊಂಡಿರುತ್ತೆ ಬಾಡಿನಲ್ಲಿ. ಲೈಕ್ ಈ ಕ್ಯಾನ್ಸರ್ ಎಲ್ಲ ಏನ್ ಹೇಳ್ತಾರೆ, ಸಡನ್ ಆಗಿ ಒಂದ್ ದಿವಸದಲ್ಲಿ ಬರೋದಲ್ಲ, ಈ ಫೀವರ್ ಎಲ್ಲ ಒಂದೇ ದಿವಸದಲ್ಲಿ ಬಂದ್ಬಿಡುತ್ತಲ್ಲ, ಆ ತರ ಬರಲ್ಲ. ಅದು ತುಂಬಾ ವರ್ಷ ಬಾಡಿನಲ್ಲಿ ಈ ತರ ಟಾಕ್ಸಿಕ್ಸ್ ಈ ತರದ ಡಾರ್ಮೆಂಟ್ ಸೆಲ್ಗಳು ಏನಿರ್ತವೆ ಅವು ಬಾಡಿನಲ್ಲೇ ಕ್ರಿಯೇಟ್ ಆಗೋದು. 5 years 10 years 20 years ಎಷ್ಟೋ ವರ್ಷ ತಗೋಬಹುದು ಅದು. ಆಮೇಲೆ ಅವು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ. ಇವಾಗಂತೂ ಎಷ್ಟೊಂದ್ ತರದ ಕ್ಯಾನ್ಸರ್ಸ್ ಇದೆ, ಅದೆಲ್ಲ ಡಾಕ್ಟರ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಎನಿ ಟೈಪ್ ಆಫ್ ಕ್ಯಾನ್ಸರ್ಸ್ ಈ ತರದ್ರಿಂದಾನೇ ಎಲ್ಲ ಎವಾಲ್ವ್ ಆಗ್ತಿರುತ್ತೆ. ಈ ಆಟೋಫೇಜಿ ಏನ್ ಸ್ಟಾರ್ಟ್ ಆಗುತ್ತೆ, ಇದು ಆ ತರ ಸೆಲ್ಗಳನ್ನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಬಾಡಿಯಿಂದ. ಅವೆಲ್ಲ ಯಾವಾಗ ಸರ್ವೈವ್ ಆಗ್ತವೆ, ರಿಚ್ ಫುಡ್ ಎನ್ವಿರಾನ್ಮೆಂಟ್ ಇದ್ದಾಗ ಸರ್ವೈವ್ ಆಗ್ತವೆ. ಚೆನ್ನಾಗಿ ಬಾಡಿಗೆ ಫುಡ್ ಸಿಗ್ತಾ ಇದೆ ಅಂದ್ರೆ ಅವನು ಆ ಫುಡ್ ಜೊತೆ ಸರ್ವೈವ್ ಆಗ್ತಿರುತ್ತೆ. ಯಾವಾಗ ಬಾಡಿಗೆ ಫುಡ್ ಹೋಗಲ್ಲ ಈ ತರದ್ದೆಲ್ಲ, ಈ 48 ಅವರ್ಸ್ ಆದಾಗ ಅದು ಸ್ಟಾರ್ಟ್ ಆಗುತ್ತೆ.
ಅವನ್ನೆಲ್ಲ ಕ್ಲೀನ್ ಆಗ್ಬಿಟ್ಟು ಅವಕ್ಕೆ ಸರ್ವೈವ್ ಆಗಕ್ಕಾಗಲ್ಲ, ಅವಾಗ ಬಾಡಿಯಿಂದ ಕ್ಲೀನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಟ್ರಲಿ ನಾವು ಅಡುಗೆ ಮನೇಲಿ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ಸೊ ಸಿಂಕ್ ಕ್ಲೀನ್ ಮಾಡೋ ಪ್ರೊಸೆಸ್ ಇಸ್ ಲಾಸ್ಟ್ ಪ್ರೊಸೆಸ್ ಅಲ್ವಾ. ಸೊ ಆಫ್ಟರ್ 48 hours ಏನು 72 hours ಫೇಸಿಂಗ್ ಬರ್ತೀವಲ್ಲ, 50 hours ಪ್ಲಸ್, ಅಲ್ಲಿಂದ ಆಚೆಗೆ ನಮಗೆ ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು. ಕಂಪ್ಲೀಟ್ ಆಗಿ ಸೋಪು ಸರ್ಪು ಎಲ್ಲ ಹಾಕೊಂಡು ತೊಳೆದು ಆಚೆ ಹಾಕ್ತವೆ. ದಟ್ ಈಸ್ ಎಲ್ಲ ಕಡೆ ಪ್ರೂವ್ಡ್ ಆಗಿರೋದ್ರಿಂದನೇ ವಿ ಟ್ರೈಡ್, ಅಂದ್ರೆ ವಿ ಆರ್ ಟ್ರೈಯಿಂಗ್ ಸ್ಟಿಲ್, ಆಯ್ತಾ. ಅಂಡ್ ನೆಕ್ಸ್ಟ್ ಕ್ವಶನ್, ಇದಿಷ್ಟು ಬೆನಿಫಿಟ್ಸ್ ನೀವು ನೋಡಿದ್ರಿ. ನೆಕ್ಸ್ಟ್ ಕ್ವಶನ್ ಕೇಳೋದಾದ್ರೆ ದಟ್ ಮೆಂಟಲ್ ಪ್ರಿಪರೇಷನ್ ಹೇಗಿರ್ಬೇಕು. ಮೆಂಟಲಿ ನಾವು ಹೇಳಿದ್ವಿ, ನೀವು ಫಿಸಿಕಲಿ ಬಾಡಿನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಏನಂತ 3 or 4 5 6 ಮಂತ್ ಮುಂಚೆಯಿಂದ ಡಯಟ್ ಸರಿ ಮಾಡ್ಕೊಳ್ಳಿ, 16 hours ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಕೊಳ್ಳಿ, ಸಮ್ವಾಟ್ ಏನೇನೋ ಹೇಳಿದ್ನಲ್ಲ ನಾನು. ಅದಲ್ಲದೆ ಒಂದು ಬೇರೆ ಲೆವೆಲ್ದ ಮೆಂಟಲ್ ಸ್ಟೇಟಸ್ ಬೇಕು. ಯಾಕೆ ಅಂತಂದ್ರೆ ಈಗ ನಾವಿಬ್ರು ಇದೀವಿ ಹೇಗೆ ಅಂತಂದ್ರೆ, ಲೈಕ್ ನನಗೀಗ ಇವತ್ತು ಅರ್ಲಿ ಮಾರ್ನಿಂಗ್ ಲೈಕ್ ಏನು 48 hours ಆದ್ಮೇಲಿಂದ ಐ ಫೀಲ್ ಶಿವರಿಂಗ್ ಅಂಡ್ ಸ್ವೆಟ್ ಆಗ್ಬಿಟ್ಟೆ. 24 hours ಏನ್ ಅನ್ಸ್ತು ಹಂಗೆಲ್ಲ ಹೇಳ್ಬೇಕು ನೀನ್, ಡೈರೆಕ್ಟ್ ಆಗಿ ಇದನ್ನೇ ಹೇಳ್ತಾ 24 hours ಅಲ್ಲಿ ಸ್ಟಾರ್ಟೆಡ್ ಫೀಲಿಂಗ್ ಹಂಗ್ರಿ. ನಮಗೆ 24 hours ಅಲ್ಲಿ 12 to 14 15 hours ಆಗುವಾಗ ಏನು ಅನ್ಸ್ಲಿಲ್ಲ, ಬಿಕಾಸ್ ನನ್ಗೆ ಅದು 16 hours ವಿಂಡೋ ಅಭ್ಯಾಸ ಇದ್ದಿದ್ರಿಂದ. ಇಲ್ಲ, ಅದಕ್ಕಿಂತ ಇನ್ನೊಂದೇನಂದ್ರೆ ಅದ್ರ ಹಿಂದಿನ ದಿವಸ ನಾವೇನು ಫುಡ್ ತಿಂದಿಲ್ಲ. ಅವತ್ತೂ ಮಾರ್ನಿಂಗ್ ಸ್ವಲ್ಪ ಫ್ರೂಟ್ 1 ಬೌಲ್, ಆಫ್ಟರ್ನೂನ್ 1 ಫ್ರೂಟ್ ಬೌಲ್, ಆಮೇಲೆ ನೈಟ್ ಅಲ್ಲೂ 1 ಬೌಲ್ ಫ್ರೂಟ್ಸ್ ಅಷ್ಟೇ. ಅವತ್ತಿನ ದಿನ ತಿಂದಿದ್ದನ್ನೇ ನಮ್ಗೆ ನೆಕ್ಸ್ಟ್ ಡೇಗೆ ಆಲ್ರೆಡಿ ಸ್ಟಾರ್ಟ್ ಆಗ್ಬೇಕಿತ್ತು ಹಸ್ವು. ಅಂತಂದ್ರೆ 24 hours ಕಂಟ್ರೋಲ್ ಮಾಡ್ಕೊಂಡಿದ್ವಿ. ಅದಾದ ತಕ್ಷಣನೇ ಫುಲ್ ಹಸ್ವು ಅನ್ನೋದು ಸಿಕ್ಕಾಬಟ್ಟೆ ಅನ್ಸ್ತು. ರಾತ್ರಿ ಮಲ್ಗಕ್ ನಿದ್ರೆ ಬರ್ತಾ ಇಲ್ಲ, ಲಿಟ್ರಲಿ ಹೆಡ್ಏಕ್ ಸ್ಟಾರ್ಟ್, ಮೇಜರ್ ಹೆಡ್ಏಕ್ ಸ್ಟಾರ್ಟ್ ಆಯ್ತು. ಇವನ್ ಯೂಶಲಿ ಮೈಗ್ರೇನ್ ಇರೋರಿಗೆಲ್ಲ ಒನ್ ಸೈಡ್ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ, ನಂಗೆ ಲೆಫ್ಟ್ ಸೈಡ್ ಹೆಡ್ಏಕ್ ಸ್ಟಾರ್ಟ್ ಆಯ್ತು. ದೆನ್ ಐ ಕೇಮ್ ಟು ನೋ ನನ್ನ ಬಾಡಿನ ಇವತ್ತು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ, ಅಂದ್ರೆ ಏನಾದ್ರು ವರ್ಕೌಟ್ ಅಥವಾ ಯೋಗ. ನಾನು ಯೋಗ ಸೆಷನ್ಗೆ ಹೋದೆ. ಸೊ ಯೋಗಕ್ಕೆ ಹೋದಾಗ ಏನಾಯ್ತು, ಡೈನಾಮಿಕ್ ಯೋಗ ಆಯ್ತು, ಬಾಡಿ ಫುಲ್ ಬಿಸಿ ಆಯ್ತು, ಸ್ವೆಟ್ ಆಗಕ್ಕೆ ಸ್ಟಾರ್ಟ್ ಆದ್ವಿ. ಅಲ್ಲಿಂದ ಆಚೆಗೆ ತಲೆನೋವು ಹೊಟ್ಟೋಯ್ತು. ಸೊ ತಲೆನೋವು ಹೋಗೋಷ್ಟೊತ್ತಿಗೆ ನಮಗೆ 24 hours ಇಂದ 48 hours ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ವಿ. 24 hours ಅಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ, ಇನ್ಫ್ಯಾಕ್ಟ್ 48 hours ಅಂತ ಅನ್ಕೊಂಡಾಗ್ಲೇ ಪ್ರಾಬ್ಲಮ್ ಆಗಿದ್ದು. ಸೊ 35-36 hours ಮುಗಿಸೋವಾಗ ಲಿಟ್ರಲಿ ವಿ ಫೆಲ್ಟ್ ಲೈಕ್ ಆಗಲ್ಲ ಅನ್ಸುತ್ತೆ ಅನ್ನಿಸೋ ತರ ಆಗುವಾಗ ವಾಟ್ ವಿ ಡಿಡ್ ಇಸ್